ಮೊದಲನೇದಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಇದು ನಮ್ಮ ಸಿನಿಮಾದ ಆ್ಯಕ್ಚುಲಿ ಕಡೆಯ ಒಂದು ರಿಲೀಸ್ ಬಿಫೋರ್ ಒಂದು ಕಡೆಯ ಪ್ರಮೋಷನ್ ಅಂತ ಹೇಳಬೇಕು. ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಮೊನ್ನೆಯಿಂದನೂ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ. ಬಹುಶಃ ತುಂಬ ಜನ ನೋಡಿರ್ಬೋದು ಅನಿಸುತ್ತೆ. ಅಲ್ಲಿ ಅವರು ಕೊಟ್ಟದಂಥ ಪ್ರೀತಿಯ ಅಭಿಮಾನಿಗಳು ಭಾಳನೇ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡಿಬೇಕಾಗಿತ್ತು, ಬಟ್ ಹೋಗಿದ್ದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಲಿಸಿ ನಾನು ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಕೊಟ್ಟು ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ಸೊ ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವ್ರ ಜೊತೆ ನನಗೆ ಇಂಟ್ರಾಕ್ಷನ್ ಆಗಲಿಲ್ಲ. ಸೊ ನಾನು ಕ್ಷಮೆ ಕೇಳ್ತೀನಿ, ನಮ್ಮ ಟೀಮ್ ಕಡೆಯಿಂದ ಒಂದು ಕ್ಷಮೆ ಕೇಳ್ತೀನಿ. ಖಂಡಿತ ರಿಲೀಸ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ರಿಲೀಸ್ ಆದಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಹೋಸ್ಟ್. ನನಗೆ ಇವತ್ತು ನಿನ್ನೆ ಎಲ್ಲ ಉದಯ ಟಿ ವಿಯಿಂದ ನನಗೆ ತುಂಬ ಇವ್ರನ್ನ ಇವರು ಮಾತಾಡೋದಾಗಲಿ, ಕನ್ನಡದ ಬಗ್ಗೆ ಆಗಲಿ, ಒಂದು ಕನ್ನಡ ಮಾತಾಡೋದು ತುಂಬ ನನಗೆ ಖುಷಿ ಆಗುತ್ತೆ. ಹಾಗೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು ಒಂದಿಷ್ಟು ಏನು ನಡೀತಿದೆ, ಕನ್ನಡದ ಬಗ್ಗೆ ಏನು ನಡೀತಿದೆ ಅನ್ನೋದನ್ನು ಖಂಡಿತ ನಾನು ಮಾತಾಡ್ತೀನಿ. ನಾನು ಮಾತಾಡಲೇಬೇಕು. ನಾನು ಹುಬ್ಬಳ್ಳಿಯಲ್ಲೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಈಗ ಮಾತಾಡ್ತೀನಿ. ಇದು ನಮ್ಮ ಪ್ರಮೋಷನ್ ಟೈಮಲ್ಲಿ ಬೇಡ, ಇದು ಈ ವೇದಿಕೆ ಮೇಲೆ ಬೇಡ, ಬಟ್ ಖಂಡಿತ ನಾನು ಮಾತಾಡಲೇಬೇಕು. ಯಾಕಂದರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತಿರೋದು ಖಂಡಿತ ನಾನು ಮಾತಾಡಲೇಬೇಕು. ಸಿನಿಮಾದ ಬಗ್ಗೆ ನಾನು ತುಂಬಾ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು, ಇಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ಳೋದು. ಇಲ್ಲಿ ಮಾಡಿದಂಥ ನಾನು ಮೊದಲನೇ ಬಾರಿಗಲ್ಲ ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದರೆ ಕೇಶವ ಸರ್, ನಮ್ಮ ನಿರ್ಮಾಪಕರು, ಆ್ಯಂಡ್ ಸುಮಂತ್ ಅವರಾಗಲಿ, ಆ್ಯಂಡ್ ಧನುಷ್ ಆಗಲಿ, ಆ್ಯಂಡ್ ಇನ್ನೊಬ್ಬರು ವ್ಯಕ್ತಿ ಮೈಕೋ ನಾಗರಾಜ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಮಗ ಅವರು ಕಾರ್ತಿ ಅವರು ಬಂದಿದ್ದಾರೆ. ಬಟ್ ಇವರೆಲ್ಲ ಒಂದಿಷ್ಟು ಸೇರ್ಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅದಾದಮೇಲೆ ಕೇಶವ್ ಅವರು ನಮಗೆ ಒಂದು ಆನೆ ಬಲ ಅಂತ ಏನು ಹೇಳ್ತಾರೆ ಆ ಥರದ್ದು ಬಂದು ಅವರು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ. ಯಾಕಂದರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ. ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ. ಆ ಥರದ್ದೊಂದು ನಿರ್ಮಾಣ ಮಾಡಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ರಿಲೀಸ್ವರೆಗೂ, ಯಾಕಂದರೆ ನಾನು ಒಬ್ಬ ನಿರ್ಮಾಪಕನೇ, ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಅದೆಷ್ಟು ಕಷ್ಟ, ಎಲ್ಲೆಲ್ಲಿಂದ ನಾವು ದುಡ್ಡು ತಂದಿರ್ತೀವಿ, ಯಾರ ಮನೆ ಬಾಗಿಲಿಗೆ 7:30 8 ಗಂಟೆಗೆ, ಬೆಳಗಿನ ಜಾವ 6 ಗಂಟೆಗೆಲ್ಲ ಹೋಗಿ ನಿಂತಿದ್ದೀವಿ ಅಂತ ನಮಗೆ ಗೊತ್ತು. ಎಷ್ಟು ಇವತ್ತಿನವರೆಗೂ ಎಷ್ಟು ಬಡ್ಡಿ ಕಟ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು. ಬಟ್ ಆದರೆ ಅವರು ಅದು ಎಲ್ಲೂ ತೋರಿಸ್ಕೊಳ್ದೆ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕೇಶವಣ್ಣ. ಯಾಕಂದರೆ ಸಿನಿಮಾ ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ, ನೀವು ನೋಡಿದ್ದೀರಾ. ಸಿನಿಮಾ ನೋಡಿದಂಥ ಕೆಲವು ಟೆಕ್ನಿಷಿಯನ್ಸ್ ಆಗಲಿ, ಭಾಳಷ್ಟು ಜನ ನಿಮಗೆ ಹೇಳಿದ್ದಾರೆ, ಫೀಡ್ಬ್ಯಾಕ್ ಹೇಳಿದ್ದಾರೆ. ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ, ನಮ್ಮ ಕನ್ನಡದ ಜನ, ಅವ್ರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂಥವ್ರು, ನಮ್ಮ ಅಭಿಮಾನಿ ದೇವರುಗಳ ಮೇಲೆ ಭಾಳ ನಂಬಿಕೆ ಇದೆ. ಅವ್ರು ಖಂಡಿತ ಈ ಸಿನಿಮಾನ ಕೈ ಬಿಡಲ್ಲ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ. ನಿಮಗೂ ಗೊತ್ತು ಭಾಳಷ್ಟು ಬಿಸ್ನೆಸ್ಗೆ ಅಂತ ಈಗ ಸಿನಿಮಾ ಬಂದಿದೆ. ಆ್ಯಂಡ್ ಹೆಚ್ಚಾಗಿ ಎಲ್ರಿಗೂ ಅದನ್ನು ಒಂದು ಹೇಳ್ತಿರ್ತೀನಿ. ನನಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತಾರೆ, ನಿಮ್ಮ ಸಿನಿಮಾ ಇದು ಅಂದರೆ ನಿಮ್ಮ ಸಿನಿಮಾ ಈ ಥರ ಮಾತ್ರ ಈ ಥರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ? ನಾನು ಎಲ್ಲ ಸಿನಿಮಾನು ಹಿಂಗೆ ಮಾಡ್ತೀನಿ. ಎಲ್ಲರೂ ಇದೇ ಥರ ಕೆಲಸ ಮಾಡಬೇಕು ಅಂತ ನನಗೊಂದು ಭಾಳ ಇಷ್ಟ ಆಗುತ್ತೆ. ಯಾಕಂದರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಳ್ಕೊತಾ ಇದ್ದೀವಿ, ಭಾಳಷ್ಟು ಆಡಿಯನ್ಸ್ನ ಕಳ್ಕೊತಿದ್ದೀವಿ. ಆಮೇಲೆ ಭಾಳಷ್ಟು ಮೊಬೈಲು ಅದು ಇದು ಎಲ್ಲ ಬಂದಾಯಿತು. ಅದರಲ್ಲಿ ಕಾಂಪಿಟೇಷನ್ ನಾವು ಮಾಡಬೇಕು ಅಂದರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು ಮತ್ತೆ ತಿರ್ಗಾ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ ಝೀರೋಯಿಂದ ಕೆಲಸ ಮಾಡಬೇಕು. ಮತ್ತು ನಾವು ಆ ಒಂದು ಸಿನಿಮಾ ಜನರಿಗೆ ಸಿನಿಮಾ ಮೇಲಿರೋ ನಂಬಿಕೆ ಮೊದಲಿನ ಥರ ಹೇಗಿತ್ತು ಅದೇ ಥರ ತರಬೇಕು ಅಂದರೆ ಮತ್ತೆ ಝೀರೋಯಿಂದ ಸ್ಕ್ರ್ಯಾಚಿಂದ ಪ್ರತಿಯೊಂದು ಸಿನಿಮಾ ನಾವು ಕೆಲಸ ಮಾಡಲೇಬೇಕು. ಸೊ ಖಂಡಿತ ಈ ಒಂದು ಸಿನಿಮಾ ನಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ, ಮಿಸ್ಟೇಕ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ಬಟ್ ನಮ್ಮ ಕೈಲಾದಷ್ಟು, ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಾದಷ್ಟು, ಡೈರೆಕ್ಟರ್ ಕೈಯಲ್ಲಾದಷ್ಟು ನಾವೆಲ್ಲ ಕಡೆ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ CGಗಳಲ್ಲೆಲ್ಲ ಕರೆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ. ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದಾದ ಒಂದು
ಬೇರೆ ಥರದ್ದೇ ಆ್ಯಸ್ ಅನ್ ಆ್ಯಕ್ಟರ್, ಒಬ್ಬ ನಟನಾಗಿ ನನಗೆ ಬೇರೆ ಥರದ್ದೇ ಒಂದು ಹೆಸರು ತಂದುಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋನಾಲ್ ಅವರೇ. ಆ್ಯಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗಲಿ. ಅಮ್ಮ ಥ್ಯಾಂಕ್ ಯು ಮಾಮ ಥ್ಯಾಂಕ್ ಯು ಅಮ್ಮ. ಯಾವಾಗಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ಅವರು ನಮ್ಮ ಪೇರ್ ತುಂಬ ನೋಡಬೇಕು ಅಂತ ಭಾಳ ಇಷ್ಟ ಆಯಿತು. ಖಂಡಿತ ತುಂಬ ಇಷ್ಟಪಡ್ತೀರಿ. ಸಿನಿಮಾ ನೋಡಿದಾಗ ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ, ಸೆಲೆಬ್ರಿಟಿ ಶೋ ಕರೆಯಲ್ಲ ನಿಮ್ಮನ್ನು, ಫಸ್ಟ್ ಡೇ ನೀವು ನೋಡಲೇಬೇಕು, ಟಿಕೆಟ್ ಕೊಟ್ಟು ನೋಡಲೇಬೇಕು, ನೀವು ಫ್ರೀ ಕೊಡಲ್ಲ ನಿಮಗೆ ಸಿನಿಮಾ, ಬಂದು ನೋಡಿ. ಆ್ಯಂಡ್ ಕಾವ್ಯ ಥ್ಯಾಂಕ್ ಯು ಆ್ಯಂಡ್ ತುಂಬ ಜನ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದೀರಾ. ಖಂಡಿತ ಇದನ್ನು ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಂದನ್ ಅವರು, ಹಾಗೆ ನಮ್ಮ ಯಾರು ಶ್ರುತಿ ಅಮ್ಮ ಅವ್ರು ಹೇಳಿದಂಗೆ ಪ್ರತಿಯೊಂದನ್ ಅವರೇ. ಆ್ಯಂಡ್ ನಾನು ಅವತ್ತು ಹೇಳಿದ್ದೆ, ಲಾಸ್ಟ್ ಮೀಟಿಂಗಲ್ಲೂ ಹೇಳಿದ್ದೆ, ಈ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಕಂಡು ಆಯಿತು ಅಂದರೆ ಖಂಡಿತ ಫಸ್ಟು ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮನ್ನೇ ಅಂತ ಹೇಳಿದ್ದೆ. ಅಷ್ಟು ಪ್ರತಿಭಾವಂತ, ಅದು ಬ್ಯೂಟಿಫುಲ್ ಆಗಿ ಇದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ NTR ಸರ್, ಥ್ಯಾಂಕ್ ಯು. ಅವ್ರ ಜೊತೆ ಒಂದಿಷ್ಟು ಕಾಲ ಕಳೆದಿದ್ದೀನಿ ಸಿನಿಮಾಗಳು. ಆ್ಯಂಡ್ ಭಾಳಷ್ಟು ಜನರ ಬಗ್ಗೆ ಮಾತಾಡಬೇಕು. ಕಿಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸುದಿ ಅವ್ರಿಗೆ. ಆ್ಯಂಡ್ ನಿಶಾ ಥ್ಯಾಂಕ್ ಯು. ಮಾಲಾಶ್ರೀ ಮೇಡಮ್ ಅವರು ಅವರ ಕಾಂಬಿನೇಷನ್ ಇಲ್ಲ, ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ. ಅವ್ರು ಬಂದಾಗ 100% ಮೈ ಜುಮ್ ಅನ್ನತ್ತೆ. ಆಮೇಲೆ ಅವ್ರದ್ದೊಂದು ಡೈಲಾಗು ಇದೆ, ಹೋಗಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು, ಕಾಲಿಟ್ಟಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಬಂದವಳು ನಾನು ಅಂತಾರೆ. ಅದೇ ಥರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳು ಎದ್ದೇಳುತ್ತೆ ಅನ್ನೋದು ನಂಬಿಕೆ ಇದೆ. ಆ್ಯಂಡ್ ತುಂಬ ಜನ ಎಲ್ಲ ಡೈರೆಕ್ಷನ್ ಟೀಮು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಆಮೇಲೆ ನಮ್ಮ ಮೋಹನ್ ಅವ್ರಿಗೆ, ಎಲ್ಲ ಡೈರೆಕ್ಷನ್ ಟೀಮ್, ಕಿರಣನ್ಗೆ. ಆ್ಯಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟ್ ನೋಡ್ತಿದ್ದೀರಾ, ಯಾವುದು ಮಗು ಸಾಂಗ್ ಎಕ್ಸಾಕ್ಟಾಗಿ ನಿಮಗೆ ಬರೋಕ್ಕೆ ಮುಂಚೆ ಆಗ್ತಾನೆ ಬಂದಿತ್ತು ಸ್ಟುಡಿಯೋಯಿಂದ. ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದಮೇಲೆ ಇಲ್ಲಿ ಅಪ್ಲೋಡ್ ಆಯಿತು. ಇಲ್ಲಿಂದ ಫೋನ್ ಮಾಡಿ ಕೂತ್ಕೊಂಡು ಸರ್ ಬಂತು ಅಂದಮೇಲೆ ಪ್ಲೇ ಮಾಡಿದ್ವಿ. ಥ್ಯಾಂಕ್ ಯು ಕಿರಣ. ಆ್ಯಂಡ್ ಅನಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹುಡುಗರಿಗೆಲ್ರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಖಂಡಿತ ಟೆಕ್ನಿಕಲ್ ಟೀಮ್ ಬಗ್ಗೆ ನಮಗೆ ತುಂಬ ನಂಬಿಕೆ ಇದೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನಮ್ಮ ತಂದೆಯವರ ಕರುಳಿನ ಕೂಗು ಹೇಗೆ ಒಂದು ಇಂಪ್ಯಾಕ್ಟ್ ಎಲ್ರಿಗೂ ಆಯಿತು, ಆ ಥರದ್ದು ಒಂದು ಫೀಲ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತ ನಾವೇ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಜನ ಮಾತಾಡಲಿ. ಜೂನ್ 6ನೇ ತಾರೀಕು ಮರಿಬೇಡಿ, ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ನಮ್ಮ ಶ್ರಮಕ್ಕೆ ನೀವೆಲ್ಲರೂ ಆಶೀರ್ವಾದ ನೀಡ್ತೀರಾ, ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.